ಸ್ಮೈಲಿಂಗ್ ಇಲ್ಲಿ ಏನೋ ಮಾತಾಡ್ತಾರೆ, ಸುಮ್ಮನೆ ಇಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ವಿಡಿಯೋ ಅಲ್ವಾ ಅದಕ್ಕೋಸ್ಕರ. ಆ ಹೂವು ಮುಟ್ಟೋದೆ ಬೆಲೂನ್ಸ್ ಟಚ್ ಮಾಡೋದು ಮಾತ್ರ. ಚೆನ್ನಾಗಿದೆ ಡೆಕೋರೇಷನ್. ಚೆನ್ನಾಗಿದೆ ಮೇಡಮ್. నేనక్కడ ఆపకెళ్ళిపోయింది నేను చూడలేక ఇప్పుడు ಏಯ್ ಇನ್ನು ತುಳಸಿ ಬರಬೇಕು. ತುಳಸಿ ಮೇಡಮ್ ಏಯ್ 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 వచ్చేదేమే ಹಾಂ ಗೋಪಿಯಣ್ಣ ಆರಾಮ ಪೇರೆಂಟ್ಸ್ ಬಂದಿದ್ದಾರಾ? ಬಂದಿದ್ದಾರೆ, ಕೂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಹೌದಾ? ಬಂದ್ಬಿಟ್ಟಿದ್ದಾರೆ ಸುಮಾರು ಜನ. ಹೋಗ್ತಿದ್ಯಾ?
ಅಲ್ಲ ಅಲ್ಲ ನಿಮ್ಮ ಶಿಶಿಲ ಹೇಗೆ ಬಂದಾಗ ಒಂದು ಆಟ ಆಡ್ಕೊಂಡು ನನ್ನ ಅದರ ಕರ್ಕೊಂಬರಮ್ಮಿ. ಗುಡ್ ಮಾರ್ನಿಂಗ್ ಮೇಡಮ್. ಸರ್ ಗೋಪಿ ಅಲ್ಲಿ ಮೇಡಮ್ ಈ ಕಡೆ ಇಲ್ಲಿ ಬನ್ನಿ ಸರ್ ಈ ಕಡೆ ಬನ್ನಿ. ಮೇಡಮ್ ಥ್ಯಾಂಕ್ ಯು ಸರ್. Original grandfather of Lokesh, ಬನ್ನಿ ನೀವು ಬೇಗ ಬೇಗ ಇಲ್ಲ ಸರ್ ನಾನು ಒಂದೇ ಸರ್ಗೆ ಹೇಳು ಆ ಸರ್ಗೆ ಹೇಳು ಆ ಸರ್ಗೆ ಹೇಳು ಸರ್ ಅವ್ರದ್ದು ಒಂದು ರೂಪಕ ಇದೆ ಭಗೀರಥನ ಪ್ರಯತ್ನದಲ್ಲಿ, ಅದಕ್ಕೆ ಒಂದು ಒಳ್ಳೆ ಹಳೆ ಹಾಡು ಕೇಳಿಸ್ತೀನಿ ನಿಮಗೆ.
ಮೇಡಮ್ ಮೇಡಮ್ ಎಲ್ಲಿ ಬರ್ತಾರೆ? ಇಲ್ಲಿ ಬರ್ತಾ ಅಲ್ಲಿ ಬರ್ತಾರಾ ಮೇಡಮ್? ನೀವು ಅಲ್ಲಿಗೆ ಬನ್ನಿ. ಮೇಡಮ್ ಒಂದು ವಿಶೇಷವಾದ ದಿನ, ಸಮಗ್ರ ವರ್ಷದ ಸಾರ್ಥಕತೆ ಸ್ಮರಿಸುವ ವಾರ್ಷಿಕೋತ್ಸವದ ದಿನ. ಈ ಸುಂದರ ಬೆಳಕಿನ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ. ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ, ಬೆಳಗಿಸೋಣ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನ, ಒಗ್ಗಟ್ಟಿನ ಬಲವನ್ನು ಜಗತ್ತಿಗೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳುತ್ತಾ ಕಾರ್ಯಕ್ರಮದ ಮೊದಲ ಘಟ್ಟ ಉದ್ಘಾಟನೆ. ಈ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕುವುದೇ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯ ಮೂಲಕ ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ಈ ಸಂಸ್ಥೆಯ ಶಿಕ್ಷಕಿಯಾದ ಶ್ರೀಮತಿ PR ಮಂಜುಳಾ ಮೇಡಮ್ ರವರು. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸಕಾಲ ಕೃತನೆ ಗಜಾನನ. ಪಾಶಾಂಕುಶಧರ ಮೂಷಿಕ ವಾಹನ ಸಕಾಲ ಕೃತನೆ ಗಜಾನನ. ಆದಿಪೂಜಿತ ನೀನು ವೇದವತಿತ ನೀನು, ಆದಿಪೂಜಿತ ನೀನು
ಅವರಿಂದ ವಿರಚಿತ ಹಿಮಾಂಶು ಮಾಲಿಕೆ. ಇದರಲ್ಲಿ ಅವರು ಹಿಮಾಂಶುವಿನ ಮುಗ್ಧ ರೂಪವನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಆಗಸದಲ್ಲಿ ಹೊಳಪಿನಿಂದ ಕಂಗೊಳಿಸುವ ಈತ ಕೃಷ್ಣನಂತೆ. ಅಚಿದ ಮಗುವಿಗೆ ಹುಟ್ಟನೀಯುವಾಗ ತೋರಿಸುವುದು ಇವನನ್ನೇ. ತುಂಬಾ ಪ್ರಕಾಶಮಾನವಾಗಿ ದಿನಕರನಂತೆ ಕಾಣುವ ಈತ ಮುದ್ದಾದ ಗೊಂಬೆ, ಜಗತ್ತಿನ ಸಂಪತ್ತು, ಈ ಚೆಲುವ ಚಿನ್ನ ಹೊಳೆಯುವ ಕಂಗಳ ಕುಮಾರ. ನಮ್ಮ ಜೊತೆಗಿರದ ಈ ಜೀವ ಎಂದೂ ಅಮರ. ಯಾರೀತ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಸಮಯವಿದು. ಹಿಮಾಂಶು ಮಾಲಿಕೆಯಲ್ಲಿ 3 ಆರತಿಯನ್ನು ಬೆಳಗುವುದರ ಉದ್ದೇಶವೇನೆಂದರೆ ಹಿಮಾಂಶು ಕಂದ ತನ್ನ 3 ವರ್ಷದಲ್ಲಿ ಅಗಲಿರುವುದರ ಸಂಕೇತ. ಈಗ ನಮ್ಮ ಶಾಲೆಯ ಮೊದಲನೇ ತರಗತಿಯ ವಿದ್ಯಾರ್ಥಿಗಳು ಹಿಮಾಂಶು ಮಾಲಿಕೆಗೆ ನೃತ್ಯದ ಮೂಲಕ ನಮ್ಮೆಲ್ಲರನ್ನೂ ಹುರಿದುಂಬಿಸಲು ಬರುತ್ತಿದ್ದಾರೆ. ಮೇಡಮ್ ಫೋಟೋ ತೆಗಿಬೇಕಾ? ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ. ಅದಕ್ಕಾಗಿ ಸ್ವಾಗತದ ನುಡಿಗೀತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ವಿ ವಿಜಯಕುಮಾರ್ ಸರ್ ರವರು. Good evening to all of you. Respected Dr. B.V. Rao, the President of Himanshu Jyoti Kalapita and the presiding officer of the day, Srimati Chitra A. Rao, Chairperson of Himanshu Education Trust, the Managing Director of the Himanshu Jyoti Kalapita, Srimati Tulsi, Tahsildar, the chief guest of the day's function, Manjula, the principal of the institution, Padmakshi, advisor, Sri Chandramouli, the principal of Himanshu Jyoti Kalapita, Bangalore, my colleagues from Himanshu Jyoti Kalapita, teachers, parents, my dear young children. It gives me immense pleasure to welcome all of you to this year's school day celebration at our Margaret. I'm so happy at this hour, so many people have assembled to witness the day's program. Let me briefly tell you about the Himanshu Jyoti Kalapita. This institution was started in the year 1942 in memory of the child Himanshu, who expired at the age of 3. The parents, Srimati Sundarama and M.L. Srinivas Shastri, want to start something in the child's name. That with several options in the society, I'm talking in 1936, when our country was so backward at the point of time. So they choose education is the right thing to do. When our daughter Srimati Chitra Rao sitting here, the first student of Himanshu Jyoti Kalapita, we must give a big clap to the 82 years old institution, which is watching the 82 years of the school proceedings. And so we started a pre-primary school. Himanshu was a unique to start pre-primary school in Bangalore at the point of time when it was pre-primary education is unheard of. From then on, it was only 5 students in the first year. Then on at a similarly, gradually we wanted to call it as the Himanshu Shishvihar, wanted to move forward for small children, addressing the small children. You know, today when I see a lot of young children here, I should believe that what the founders had in mind, giving the right education for the right age, especially between 3 years and 8 years of age, a lot of learning goes to a child. That is where they were focusing. That's how we started this school. And of course, we introduced up to 4th standard in 1967. In 1967, when Silver Jubilee was
function was done, we introduced higher primary, and that year we started another stream of pre-primary education called Montessori method. It's a unique method of teaching the pre-primary children with lot of materials. They help the child to learn rather than teach the child. That's the basic concept of the Montessori method of education. But however, not very well popularized across the country. Still in lot of lot of space for us to move to have the Montessori method everywhere. So in 1972 we realized that pre-primary education requires some amount of training, and adequately the teachers were not trained. So we started a training institute in the year 1972. And that is also completed over 50 years now. So large number of teachers have been developed by us, and they are in the stream of teaching across the country. There is an opportunity, I can tell all of the housewives who are sitting here, opportunity for you to take this course. It's a unique course which will help you people to bring up your children better, and also you can serve the society as a teacher, which is the need of the hour for the future. In 1984, we commenced high school. That is the year the founder director M.S. Srinivas Shastri passed away. In 89, another founder director Srimati Sundaram also passed away. At that time, Dr. B.V.A. Rao has been inducted as the president of the institution, and Srimati Chitra Rao as the managing director. And we celebrated the Silver Jubilee and the Diamond Jubilee, and we started the PUC in the year 2005, and 2017 we have started the Platinum Jubilee, and in 2018 we realized that having gone through a long years of 75 years of service in the urban area, we thought the rural area we should focus. That is one of the thoughts came to our council, and also we decided to start a school. So at that time we were in touch with one Dr. V.P. Rao who helped us that this is the place where you can start the rural school. That's how we are here. And 2018 we decided to go through the schooling system. This is the 5th year of operation of starting this facility. At Himanshu we always believed that we wanted to provide a value-based quality education at affordable cost. That is the principle we hold even here at Marvin Reddy. We do not want to compromise any of the methods required for a quality education. Even from day one we are learning, and even the competitive environment has been developed in terms of sports, quiz, literary activities, cultural activities, and you can see a short while from now the performance of the children in terms of the culturally what they do, and really impress you what they have learned. And at Bangalore, we both at the SLC level and the PUC level, we have got 100% results, and we are being recognized as one of the top institutions in results in SLC for Bangalore North 2. So I think that's a good achievement at Bangalore. We achieved the number 2 top position in terms of SLC results. All these things are possible with the support of the parents, good well-wishers, and the guidance given by our council and the trust to make it more successful. This is the background of this institution. On this occasion, I welcome all the parents, invitees, my colleagues, and the people on the dais for a great function today. I am thankful to all of you having come on time, and I want you to sit till the end of the day program, witness everything what is happening here before you leave. That will give us a lot of pleasure in terms of what the effort being taken by our children and our staff here. I once again welcome all of you to this occasion.
On the right occasion, she is at the right place and she is the right person to be here. She also had her rural education, education in the rural areas in the initial period. She was born to Srimati Nanjamma and Venkata Subbareddy. He was also the Vice Tahsildar in 1977. All her the father being in a transferable job, all her initial education has happened in different places. Both primary and secondary education in many places like Malur, Mulbagulu, and of course, when they came to college, most of the college education of her PUC and degree has happened at Gauri Bidnor, of course, which is different colleges. And soon after that, the BA being completed, she has done several other courses. I am still unable to find out the real interest and the talent which is in her. She has done some diploma courses in lab technician, GVOSA in diploma in medical lab technician. I think she should be a doctor. So this is the area where she has to be there, but she is actually, the destiny took her in a different direction. When her father passed away at an early age, and on a compassionate ground, she has been given a job in the government department as a first grade clerk in 2002. She worked in different positions in the government of the department, or transferable job in different places she has worked, and she was promoted as a Tahsildar in the year 2010. And I am proud to say from 2017 she is the Tahsildar of the grade 2. I think a great achievement of her being there. I can understand, in my life, I must have met, similar grade government officials, more than 100 people in different districts of Karnataka and across the country. Okay, I know the challenges these people will have. I am sure she will do a great job for your Gudibande Taluk. I think that much is assured. Because the background in which she has come, I can make out that she is dedicated to the service of the people. I am sure she will take it as a higher responsibility to deliver to her best to the people of Gudibande Taluk. Madam, on your behalf I am committing also that you will do a best job to all the people here. Okay? So this is the background of her, and she is married, and she has a daughter studying in medical college, and she settled down in Jiblap. Every day she moves around from Jiblap to Gudibande for her office, and I once again welcome the baby madam, and we are very happy she having accepted our invitation and be here with us for this great function. Thank you very much. ತಮ್ಮ ತುಂಬು ಹೃದಯದಿಂದ ಎಲ್ಲರನ್ನೂ ಸ್ವಾಗತಿಸಿ ಹಾಗೂ ತಮ್ಮ ಹಿತನುಡಿಗಳಿಂದ ನಮಗೆ ಸ್ಫೂರ್ತಿ ತುಂಬಿದ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಬಿ.ವಿ. ವಿಜಯಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಹಿಂದಿನಿಂದ ಇಲ್ಲಿಯವರೆಗೆ ನಮ್ಮ ಈ ಹಾದಿಯ ಅವಲೋಕನ, ಜಯ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ನಮ್ಮ ಈ ವರದಿ ವಾಚನ. ಈಗ ವರದಿ ವಾಚನವನ್ನು ಓದಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಸಿ.ಎ. ಮಂಜುಳಾ ಮೇಡಮ್ ಅವರು. To one and all present here for the 5th annual day, my respects to the honorable dignitaries on the dais, children, guests, and my dear staff. It gives me immense pleasure to present the annual report for the academic year 24-25, highlighting the achievements and activities of our students. This year has been a remarkable journey of growth, learning, and joy for the students. An investment in knowledge pays the best interest. Benjamin Franklin says, unlike material wealth, knowledge is something that stays with you forever. When you invest in time, effort, or resources in learning, the returns are endless, as knowledge can help you in every aspect of life. Strength,
There are 161 students in our school, out of which 50 students are nursery children. Our academics began on May 20th, 2024, marked the beginning of the academic year 2024-25. Classes commenced with the bridge course for 2 weeks. Abacus classes and the spoken English classes are also being done. Periodical tests and competitive exams were conducted. On May 18th and 19th, the Banjaraka Academy gave us a training in Bangalore in which our teachers attended the session. Till date, 4 PTMs were held. The meeting was basically held to brief the parents about the academic progress of their wards. In addition, inputs on inculcating discipline was provided. They were also briefed on new initiatives implemented in the school. An emphasis was made on the need to honor commitment to pay fees on time. Our celebrations. In the month of June, we celebrated the Environmental Day. On 21st of June, we celebrated the National Yoga Day. Colors Day was celebrated in July, August and September respectively for nursery children. Founders Day was celebrated on August 5th. From all the classes, talents were exhibited. Students' one-day trip was taken to Rangoli Gardens in the last week of July. Students from all the sections enjoyed the trip thoroughly. Children's Day and Kannada Rajyotsava was celebrated with enthusiasm. Students participated in cultural events. The dedication and involvement of the staff to train the students need a huge round of applause. Thank you, dear teachers. The teachers enjoyed moments of togetherness by participating in a one-day excursion to RR Resort at Nirmala. Our national festivals in August, September, October were also held, and our cultural festivals were also celebrated with children. In the sports heat, school-level sports was held in the last week of October. Many events were conducted. Their enthusiasm and sportsmanship were evident during events on Sports Day, where they excelled in several games. In the last week of November, sports prizes were distributed in which our parents also participated and enjoyed the event, and prizes were also distributed. In the infrastructures, an addition was made to the first floor with 12 rooms for further expansion, providing bus facilities for pickup and drop of students in the surrounding 36 villages, covering a distance of 46 kilometers to and fro. Our nursery children remind us every day of magic in small beginnings. Whether it's cheerful smiles, their curious questions, or their little hands creating art, they show us greatness starts with a few steps. Today we will witness performances that reflect the innocence, creativity in classroom activities, outdoor activities, and enthusiasm of young learners. Behind every dance, every song, and every skit lies a lot of love, effort, not just from children, but also from our dedicated teachers and supportive parents. Our nursery academic began with the Nursery Puja Day on 28th of June. Chitra Madam and Narayan Sir joined the occasion and blessed the young beginners. Colors Day was celebrated, Yellow Day. Wearing yellow makes the day feel brighter and full of smiles. Pink Day, it is a color of love and kindness, makes everything feel magical. Purple Day is a day of creativity and joy, reflects the vibrant spirit of our children. Fruits Day, fruits are nature's candy, sweet, colorful and healthy. A fruit a day keeps the doctor away. Raksha Bandhan and Sri Krishna Janmashtami was the most colorful celebration of the young learners. They also joined the Environmental Day and one-day trip also. These students also joined hands with the national festivals, showcasing the national symbols and fancy dress, and even on the Children's Day and Kannada Rajyotsava. Challenges. It is a huge challenge to increase student strength, but due to the number of upcoming boarding government schools nearby here in the surrounding areas, the staff is working hard after school hours from 5:30 to 9:30 for propaganda and marketing. On 18th of December, that is last Wednesday, 18th December, our teachers attended the Friction Talent Group, 6 teachers from here. The session was for being an effective mentor. In the month of January, that is from 2025, our programs are the Field Test, National Youth Day Celebration and Republic Day. And we are also looking forward to conduct inter-school science quiz competition
In the February science exhibition and the preparatory exams will be held. In the third week of March, our SA2 exams will be held. On the 12th of April, our results will be announced. Finally, I wish to express my gratitude to the management for the support and inspiration provided and serving as a pillar of strength. On this occasion, I wish to express my heartfelt gratitude to the teaching and non-teaching staff for their continuous hard work and dedication. Thank you all. Have a great day. Jai Hind, Jai Karnataka Mate. ಕಂಪಲ್ಸರಿ ಮಕ್ಕಳದ್ದು ನಮ್ಗೆ ಬೇಕೇ ಬೇಕು. ಇವಾಗ ಅಪಾರ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆಗಿದೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದು ಸ್ಮಾಲ್ ಗ್ಯಾಪು ಅಥವಾ ನಿಮ್ಮದು ಫುಲ್ ಸ್ಟಾಪ್ ಆಗಿರ್ಬೋದು, ಇನಿಷಿಯಲ್ ಹಿಂದೆ ಮುಂದೆ ಆಗಿರ್ಬೋದು, ಆಧಾರ್ ಜೆರಾಕ್ಸೇ ಕೇಳ್ತಾ ಇದ್ದಾರೆ BRC ಆಫೀಸಲ್ಲಿ. ದಯವಿಟ್ಟು ಮಂಗಳವಾರ ತಪ್ಪದೀರ 2 ಜೆರಾಕ್ಸನ್ನು ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. 5ನೇ ವಾರ್ಷಿಕೋತ್ಸವದ ಈ ಶಾಲೆಯ 5ನೇ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳ್ಕೊಂಡಿದ್ದೀನಿ. ಮೊದಲಿಗೆ ಹಿಮಾಂಶು ಜ್ಯೋತಿ ಕಲಾಪೀಠ ಈ ಶಾಲೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ DVA ರಾವ್ ಅವರೇ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀಮತಿ ಚಿತ್ರಾರವರೇ, ಆಮೇಲೆ ನಿರ್ದೇಶಕರಾದಂತಹ ವಿಜಯ್ ಕುಮಾರ್ ಅವರೇ ಹಾಗೂ ಆಡಳಿತ ಮಂಡಳಿಯ ಸಲಹೆಗಾರರಾದ ಶ್ರೀಮತಿ ಪದ್ಮಾಕ್ಷಿ ಮೇಡಮ್ ರವರೇ, ಪ್ರಾಂಶುಪಾಲರೇ, ಶಿಕ್ಷಕ ವೃಂದದವರೇ, ಆಡಳಿತ ಮಂಡಳಿಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಪೋಷಕರೇ ಮತ್ತು ಮಕ್ಕಳೇ, ನನಗೆ ಇಲ್ಲಿ 8 ನಿಮಿಷಗಳ ಕಾಲ ಅಷ್ಟೇ ನನಗೆ ಟೈಮ್ ಕೊಟ್ಟಿದ್ದಾರೆ. ಇಷ್ಟಲ್ಲೇ ಮುಗಿಸಿ ಅಂತ. ಯಾಕೆಂದರೆ ಮಕ್ಕಳೆಲ್ಲ ತುಂಬ ಕಾತರರಾಗಿದ್ದೀರಾ ಅವರವ್ರ ಪ್ರತಿಭೆಗಳನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ. ಇದು ಈ ಶಾಲೆಗೆ ವಾರ್ಷಿಕೋತ್ಸವಕ್ಕೆ ಆಹ್ವಾನ ಕೊಟ್ಟು ನನ್ನನ್ನು ಮುಖ್ಯ ಅತಿಥಿಗಳನ್ನಾಗಿ ಇಲ್ಲಿ ಬರಮಾಡಿಕೊಂಡಿರುವ ಈ ಸಂಸ್ಥೆಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಶಾಲೆಯ ಮೂಲ ಸ್ಥಾಪನೆ ಬಗ್ಗೆ ಒಂದು ಚೂರು ಹೇಳೋದಕ್ಕೆ ಇಷ್ಟಪಡ್ತೀನಿ. 16ನೇ ಶತಮಾನ ಅಂದರೆ ಮರಾಠ ಕಾಲದಲ್ಲಿ ಆಳ್ವಿಕೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಅಲ್ಲಿ ಅವರ ಆಳ್ವಿಕೆಯಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಆಗುತ್ತೆ. ಆ ಸರೌಂಡಿಂಗ್ ಪ್ಲೇಸಲ್ಲಿ ಅದನ್ನು ಮಲ್ಲೇಶ್ವರಂ ಅಂತ ಹೆಸರು ಬರುತ್ತೆ. ಆ ದೇವಸ್ಥಾನ ಇವಾಗಲೂ ಪ್ರಸಿದ್ಧಿ ಇದೆ. ಆಮೇಲೆ ಅಲ್ಲಿ ಈ ಸಂಸ್ಥೆಯ ಫೌಂಡರ್ ಬುನಾದಿ ಹಾಕಿದಂತಹ ಶ್ರೀನಿವಾಸ ಶಾಸ್ತ್ರಿ ಅವರ ತಂದೆ ಲಕ್ಷ್ಮಣ ಶಾಸ್ತ್ರಿ ಅವರು 1 ಎಕರೆ ಜಮೀನನ್ನು ಖರೀದಿಸ್ತಾರೆ. ಅಲ್ಲಿ ಖರೀದಿಸಿ ಒಂದು ಶಾಲೆಯನ್ನು ತೆರೆಯುತ್ತಾರೆ. ಅದು 1942ರಲ್ಲಿ. ಅಂದರೆ ನಮಗೆ ಇನ್ನೂ ಸ್ವಾತಂತ್ರ್ಯನೇ ಬಂದಿರಲಿಲ್ಲ ನಮ್ಮ ದೇಶಕ್ಕೆ. ಅಂಥ ಸ್ಥಿತಿಯಲ್ಲಿ ಒಂದು ಶಾಲೆಯನ್ನು ತೆರೀತಾರೆ. ಅದು ಮಗು ಹಿಮಾಂಶು ಅವರ ಜ್ಞಾಪಕಾರ್ಥಕವಾಗಿ. ಆ ಮಗು ಆ ಶಿಶು ವಿಹಾರ 3 ವರ್ಷದಿಂದ 6 ವರ್ಷದ ಒಳಗೆ ಇರುವಂತಹ ಮಕ್ಕಳಿಗೋಸ್ಕರ ತೆಗೆಯುತ್ತೆ. ಅದರಲ್ಲಿ 5 ಜನರಿಂದ ಮಾತ್ರ ಅದು ಆ ಶಾಲೆ ತೆರೆಯಲ್ಪಟ್ಟಿರುತ್ತೆ. ಬರೀ 5 ಜನ ಅಷ್ಟೇ ಬರ್ತಾರೆ. ಆ 5 ಜನರಲ್ಲಿ ಈಗ ನಿಮ್ಮ ಮುಂದೆ ಕೂತಿರುವಂತಹ ಚಿತ್ರಾ ಮೇಡಮ್ ಅವರು ಮೊದಲನೇ ಶಾಲೆಯ ಮೊದಲನೇ ಸ್ಟೂಡೆಂಟ್ ಅಂತಾನೆ ಹೇಳಬೇಕು. ಅವರು ಇಷ್ಟು ವರ್ಷಗಳ ಕಾಲ ಆ ಸಂಸ್ಥೆನ ಮತ್ತೆ ಮುಂದುವರಿಸ್ಕೊಂಡು ಬಂದು 5 ಜನದಲ್ಲಿ ಶುರುವಾದಂತಹ ಶಾಲೆ ಇವತ್ತು 2000ಕ್ಕಿಂತ ಹೆಚ್ಚಿಗೆ ಇರುವಂತಹ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಅಪ್ ಟು PUC-ವರೆಗೂ ಕ್ಲಾಸಸ್ನ ನಡೆಸ್ತಾರೆ ಬೇರೆ ಬೇರೆ ಕಡೆ. ಇಲ್ಲಿ 1ರಿಂದ pre-KG-ಯಿಂದ 7th ಈ ಶಾಲೆ ಇನ್ನೂ ಹೆಚ್ಚಿಗೆ ಮುಂದಿನ ತರಗತಿಗಳನ್ನು ಶುರು ಮಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ಆಮೇಲೆ ಮಕ್ಕಳು
ಪೇರೆಂಟ್ಸ್ಗೆ ಒಂದು ಕಿವಿ ಮಾತು ಏನು ಅಂದರೆ, ಸೋಷಿಯಲ್ ಮೀಡಿಯಾ ಅಂತ ಇವಾಗ ಏನು ಬರ್ತಾ ಇದೆ ಅದನ್ನ ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ. ಪೇರೆಂಟ್ಸು ಮಕ್ಕಳ ಜೊತೆ ಟಿವಿ ಹಾಕ್ಬಿಟ್ಟು ಏನು ಮಾಡ್ತಾರೆ, ನೀನು ಓದ್ಕೋ ಹೋಗು ಅಂತಾರೆ. ಹಾಗೆ ಮಾಡಬೇಡಿ. ನೀವು ಕೂಡ ಮಕ್ಕಳ ಜೊತೆ ಕಲಿಯೋದು, ಒಬ್ಬ ಮನುಷ್ಯ ಯಾರಾದರೂ ಆಗಲಿ ಹುಟ್ಟಿದ ಮೇಲೆ ಸಾಯೋ ಗಂಟ ಕಲಿಯೋವಂಥ ತುಂಬ ಇದೆ. ಪೇರೆಂಟ್ಸ್ ಕೂಡ ಅವ್ರ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರಿಗೆ ಬರ್ದೇ ಇದ್ರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಮಕ್ಕಳ ಜೊತೆ ಕಾಲ ಕಳೀರಿ. ಮತ್ತೆ ಇನ್ನೂ ಒಂದು ಅಂದರೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತಾರೆ. ಬೇಗ ಮಲಗಿ, ಬೇಗ ಎದ್ದೇಳಿ. ಲೇಟಾಗಿ ಮಲಗೋದು, ಲೇಟಾಗಿ ಎದ್ದಾಗ ಆರೋಗ್ಯ ನಮ್ಮ ಕೈಯಲ್ಲಿ ಇರೋದಿಲ್ಲ, ಆರೋಗ್ಯ ಹಾಳಾಗುತ್ತೆ. ನಾವು ಯಾವಾಗ ಬೇಗ ಎದ್ದೇಳ್ತೀವಿ ಅಂದರೆ ಪ್ರಕೃತಿ ನಮ್ಮ ಜೊತೆ ಸಹಕಾರ ಕೊಡುತ್ತೆ. ಬೇಗ ಎದ್ದಾಗ ನಮ್ಮ ಚಟುವಟಿಕೆಗಳು ತುಂಬ ಕ್ರಿಯಾಶೀಲವಾಗಿರುತ್ತೆ. ಲೇಟಾಗಿ ಎದ್ದೇಳ್ತಾ ಅದು ಒಂಥರ ಲೇಜಿನೆಸ್, ಸೋಂಬೇರಿತನ ಆಗುತ್ತೆ. ನೀವು ಯಾರೆಲ್ಲ ಮುದ್ದೇನಹಳ್ಳಿ ನೋಡಿದ್ದೀರಾ, ನೋಡಿ ಇಲ್ಲದೆ ಇರೋರು ದಯವಿಟ್ಟು ಹೋಗಿ ನೋಡಿ. ಅಲ್ಲಿ ಒಂದು ವಿಶ್ವೇಶ್ವರಯ್ಯ ಅವ್ರದ್ದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮಲ್ಲಿ ಒಂದು ಟೈಮ್ ಟೇಬಲ್ ಇದೆ. ಆ ಟೈಮ್ ಟೇಬಲ್ನ ನೋಡಿದ್ರೆ ನಮಗೂ ಇವಾಗ ಭಯ ಆಗುತ್ತೆ, ಇಷ್ಟೆಲ್ಲ ಮಾಡ್ತಾ ಇದ್ರು ಅಷ್ಟು ಏಜಲ್ಲಿರೋರು ಅಂತ. 102 ವರ್ಷ ಬದುಕಿ ಬಾಳಿರುವಂಥ ನಮ್ಮ ವಿಶ್ವೇಶ್ವರಯ್ಯ ಅವ್ರದ್ದು ಒಂದು ಟೈಮ್ ಟೇಬಲ್ ಇದೆ. ಅವ್ರದ್ದು ಒಂದು ಟಿಫನೇ ಎಷ್ಟೊತ್ತಿಗೆ ಆಗುತ್ತೆ ಅಂದರೆ ಬೆಳಗ್ಗೆ 7 ಗಂಟೆಗೆ ಆಗುತ್ತೆ. ಬೆಳಗ್ಗೆ 7 ಗಂಟೆಗೆ ಟಿಫನ್ ತಿಂತಾರೆ ಅಂದರೆ ಅವರು ಎಷ್ಟು ಬೇಗ ಎದ್ದಿರಬಹುದು ನೀವೇ ಅಂದಾಜು ಮಾಡ್ಬೋದು. ಯಾವಾಗಲೂ ಅಷ್ಟೇ ಮಕ್ಕಳು ಕುಸಮಗಳಿದ್ದಂಗೆ, ತುಂಬ ಮೃದು ಸ್ವಭಾವ, ಮುಗ್ಧತೆ ಹೆಚ್ಚಿರುತ್ತೆ. ಮಕ್ಕಳನ್ನ ಮಾತುಗಳು ಏನಾದರೂ ಹೇಳಕ್ಕೆ ಬಂದಾಗ ದಯವಿಟ್ಟು ಪೋಷಕರು ಅದನ್ನ ಗಮನ ಹರಿಸಿ, ಮಗು ಏನು ಹೇಳ್ತಾ ಇದೆ ಅದನ್ನ ಕೇಳಿ. ಯಾವಾಗಾದ್ರೆ ನಮಗೆ ಕೇಳೋವಂಥ ತಾಳ್ಮೆ ಬರುತ್ತೋ, ಕಲಿಸುವಂತಹ ನಮ್ಮಲ್ಲಿ ಪ್ರತಿಭೆ ಕೂಡ ಹಾಗೇ ಮುಂದುವರಿಸ್ಕೊಂಡು ಹೋಗುತ್ತೆ. ನಾನು ಇವತ್ತು ಇಲ್ಲಿ ಇಷ್ಟು ಬೆಳೆದು ಇಷ್ಟು ಮಾತ್ರ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ಚಿಕ್ಕ ಕಾರಣ ಹೇಳ್ತೀನಿ. ಅದು ನಮ್ಮ ಪದ್ಮಾಕ್ಷಿ ಮೇಡಮ್ ಅವರು ಸ್ಟೂಡೆಂಟ್. ಅವರು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾರೆ. ಇವತ್ತು ನಾವು ಹೈಸ್ಕೂಲ್ನಲ್ಲಿದ್ದಾಗ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಸ್ಕೂಲಲ್ಲಿ ಅಷ್ಟಕ್ಕಷ್ಟೇ ಹೇಳ್ಕೊಡ್ತಾ ಇದ್ರು ನಮಗೆ ಟೀಚರ್ಸು. ಮೇಡಮು ಬರೀ 5 ಪದಗಳಷ್ಟೇ ಹೇಳ್ತಾ ಇದ್ರು ಇಂಗ್ಲೀಷಲ್ಲಿ. ನನಗೆ ಇಂಗ್ಲೀಷಲ್ಲಿ ನಾಲೆಡ್ಜ್ ಅಷ್ಟೋ ಇಷ್ಟೋ ಬಂದಿದೆ ಅಂದರೆ ಆ ಮೇಡಮೇ ಕಾರಣ. ನನಗೆ ಬರೀ 5 ಪದಗಳಷ್ಟೇ ಒಂದು ಲೆಸನ್ನಲ್ಲಿ ಒಂದು ಪ್ಯಾರಾ ಹೇಳ್ಕೊಡ್ತಾ ಇದ್ರು. ಆ ಪ್ಯಾರಾದಲ್ಲಿ ಡಿಫಿಕಲ್ಟ್ ವರ್ಡ್ಸ್ ನೀವೇ ಮೆನ್ಷನ್ ಮಾಡಿ ಅಂತ. ನಿಮಗೆ ಕಷ್ಟವಾಗಿ, ನನಗೆ ಮೇಡಮ್ಗೆ ಗೊತ್ತಿರೋದಲ್ಲ, ನನಗೆ ಕಷ್ಟವಾಗಿರೋಂಥ ವರ್ಡ್ಸ್ನ ಬರ್ಕೊಂಡು ಬೈ ಹ್ಯಾಟ್ ಮಾಡಿಕೊಂಡು ಸ್ಪೆಲ್ಲಿಂಗ್ ತಿಳ್ಕೊಂಡು ಅದಕ್ಕೆ ಅರ್ಥ ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಅದನ್ನು ನಮಗೆ ಮತ್ತೆ ಡಿಕ್ಟೇಷನ್ ಹೇಳ್ತಾ ಇದ್ರು. ಡಿಕ್ಟೇಷನ್ ಹೇಳೋವಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಿರ ಬರಿತಾ ಇದ್ರು. ಅದು ಮಾಡಿದಾಗ ಏನಾಗುತ್ತೆ ಅಂದರೆ ಈ ಡಿಕ್ಟೇಷನ್ ಇವಾಗ ಏನಂದರೆ ಗೂಗಲ್ ಬಂದಿದೆ. ಯಾವುದಾದ್ರೂ ಒಂದು ಪದನ ಅರ್ಥ ತಿಳ್ಕೊಳ್ಳಿ ಅಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಹೇಳ್ಬಿಡ್ತಾರೆ. ಅದೇ ನೀವು ಡಿಕ್ಷನರಿ ತೆಗೆದಾಗ ಪುಟ ಹಿಂಗೆ ತಿರುಗಿಸ್ತಾ ಇದ್ರೆ ಇನ್ನೊಂದಷ್ಟು ಪದಗಳು ನಿಮಗೆ ಹುಡ್ಕೊಂಡು ಬರುತ್ತೆ. ಇನ್ನೊಂದಷ್ಟು ಪದಗಳಿಗೆ ನಿಮ್ಗೆ ಅರ್ಥ ಸಿಕ್ಕುತ್ತೆ. ಯಾವಾಗಲೂ ಅಷ್ಟೇ ಹುಡುಕೋದನ್ನ ಸ್ವಂತವಾಗಿ ಹುಡುಕಬೇಕು. ಆಟೋಮೆಟಿಕ್ ಸಿಕ್ಕೋಗುತ್ತಲ್ಲ, ಬೇಗ ಸಿಕ್ಕುತ್ತಲ್ವಾ ಅಂತಂದರೆ ನಾವಲ್ಲಿ ಬುಕ್ ವಾರ್ಮ್ ಆಗೋಗ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಅಷ್ಟೇ ನಿಮಗೆ ಅರ್ಥ ಗೊತ್ತಾಗಬೇಕು ಅಂದರೆ ಒಂದು ಡಿಕ್ಷನರಿ ಅಂತ ತಗೊಳ್ಳಿ. ನೀವು ಸ್ವಂತವಾಗಿ ಯಾವಾಗಾದರೆ ಒಬ್ಬ ಗುರು ನಿಮಗೆ ಈ ಥರ ಅಲ್ಲ ಈ ಥರ ಅಂತ ದಾರಿ ತೋರಿಸ್ತಾರೆ ಅಷ್ಟೇ. ದಾರಿ ಎಷ್ಟಿದೆಯೋ ಅಷ್ಟು ಉದ್ದಕ್ಕೂ ಕರ್ಕೊಂಡು ಹೋಗಕ್ಕೆ ಸಾಧ್ಯ, ಯಾರಿಂದಲೂ ಸಾಧ್ಯ ಇಲ್ಲ. ನಾವು ನಮ್ಮ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ನಾವು ಕಷ್ಟ ಬಿದ್ದು ಸ್ವಲ್ಪ ಕೆಲಸ ಕೊಟ್ಟರೆ ಬುದ್ಧಿಗೆ ಮತ್ತು ಕೈಗೆ ನಿಜವಾದ ವಿದ್ಯಾವಂತರಾಗ್ತೀವಿ. ಹಿಂದೆಲ್ಲ ಕೇಳಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಮದರ್ ತೆರೇಸಾ ಆಗಿರ್ಬೋದು. ಯಾರಾದರೂ ಹಿಂದಿನ ಪೀಳಿಗೆನ ತಗೊಂಡ್ರೆ ಅವ್ರು ಯಾರೂ ಸುಲಭವಾಗಿ ವಿದ್ಯಾವಂತರಾದವರಲ್ಲ. ತಮ್ಮ ಕಷ್ಟದಿಂದ ಆಗಿರುವಂತಹ ಕಷ್ಟ ಪಡಿ ಅಂತ ನಾನು ಹೇಳ್ತಾ ಇಲ್ಲ, ಇರೋದರಲ್ಲೇ
ನೀವು ಸ್ವಂತವಾಗಿ ಕಲೀರಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತಹ ಈ ಸಂಸ್ಥೆಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಿರೀಟ ಶಿಸ್ತಿನ ಸಿಪಾಯಿಯಾದ ಇವರು ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ BVA ರಾವ್ ಸರ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಇವರು ತಮ್ಮ ನುಡಿಪೀಠವನ್ನು ಹೇರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಹೌದಾ? ಕಷ್ಟ ಬಿದ್ದು ಕನ್ನಡ ಗೊತ್ತು, ಕನ್ನಡದಲ್ಲೇ ಓದೋಣ. ಅರ್ಥ ಆಗುತ್ತಾ ನಿಮಗೆ? ಕನ್ನಡ ಇಂದಿನ ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ತಹಸೀಲ್ದಾರ್ ಶ್ರೀಮತಿ ತುಳಸಿ ಅವರೇ, ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಚಿತ್ರಾ ಅವರೇ, ಶಾಲೆಯ ನಿರ್ದೇಶಕರಾದ ಶ್ರೀ ವಿಜಯಕುಮಾರ್ ಅವರೇ, ಶಾಲೆಯ ಹಿಂದಿನ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪದ್ಮಾಕ್ಷಿ ಅವರೇ ಮತ್ತು ಈಗಿನ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮಂಜುಳಾ ಅವರೇ, ಪೋಷಕರೇ ಹಾಗೂ ನಮ್ಮ ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಪ್ರಾಂಶುಪಾಲರು, ವೈಸ್ ಪ್ರಿನ್ಸಿಪಾಲ್ರು ಎಲ್ಲರೂ ಇಲ್ಲೇ ಇದ್ದಾರೆ. ಅವ್ರಿಗೆ ಅಡ್ವೈಸ್ 1942ರಲ್ಲಿ ನಾನು ಕನ್ನಡ ಸ್ಟೂಡೆಂಟು, DSC ಕೂಡ ಸೆಂಟ್ರಲ್ ಕಾಲೇಜ್, GP ರಾಜರತ್ನ ನಾವೆಲ್ಲ ದೊಡ್ಡ ಸ್ಕಾಲರ್ಸ್ ಹತ್ರ ಕಲ್ತಿರೋ ಕನ್ನಡ. 1942ರಲ್ಲಿ ಪ್ರಾರಂಭವಾದ ಪ್ರಸ್ತುತ ಹಿಮಾಂಶು ಜ್ಯೋತಿಕಲಾ ಪೀಠ ಹಿಮಾಂಶು ವಿಹಾರ್ ಎಂಬ ಹೆಸರಿನಲ್ಲಿ ಪ್ರಾಥಮಿಕ ಪ್ರಿಸ್ಕೂಲ್ ಮಕ್ಕಳನ್ನು ಕೇಂದ್ರೀಕರಿಸಿದೆ. ನರ್ಸರಿ ಮತ್ತು ಮಾಂಟೆಸರಿ ಶಿಕ್ಷಣ ಎರಡೂ ಒಳಗೊಂಡಿರುವಲ್ಲಿ ಪ್ರಿಸ್ಕೂಲ್ NTTI ಅಡಿಯಲ್ಲಿ ಶಿಕ್ಷಕರಿಗೆ ನರ್ಸರಿ ತರಬೇತಿಯನ್ನು ಪರಿಚಯಿಸುವ ಮೂಲಕ ಬೆಳೆಯಿತು. ಏಕಕಾಲದಲ್ಲಿ ಶಾಲೆಯು 1ನೇ ತರಗತಿಯಿಂದ 10ನೇ ಅಂದರೆ SSLC ಮತ್ತು 12ನೇ ತರಗತಿ PUC ವರೆಗೆ ಬೆಳೆಯಿತು. ಇಂಡಿಯನ್ ಮಾಂಟೆಸರಿ ಸೆಂಟರ್ ಎಂಬ ಸಂಸ್ಥೆಗಾಗಿ ಸೌಲಭ್ಯಗಳನ್ನು ಒದಗಿಸುವ ಭಾಗ್ಯವನ್ನು ಈ ಶಾಲೆ ಪಡೆದಿತ್ತು. ಇದು ದೇಶಾದ್ಯಂತ ಮಾಂಟೆಸರಿ ಪದ್ಧತಿಯ ಬೆಳವಣಿಗೆ ಪ್ರಾರಂಭವಾಯಿತು ಮತ್ತು IMTC ಹೆಸರಿನ ತರಬೇತಿ ಕೇಂದ್ರದೊಂದಿಗೆ HJKPಯ ಕ್ಯಾಂಪಸ್ನಲ್ಲಿಯೇ ತನ್ನ ಪ್ರಧಾನ ಕಚೇರಿಯನ್ನು ಸ್ಥಾಪಿಸಿತು. ನರ್ಸರಿ ಶಿಕ್ಷಕರಿಗೆ NTTI ಮತ್ತು ಮಾಂಟೆಸರಿ ಶಿಕ್ಷಕರಿಗೆ IMTC ಎರಡನ್ನೂ ಹೊಂದಿದ್ದರಿಂದಾಗಿ HJKP ಸಂಸ್ಥೆಗೆ ಉತ್ತಮ ಪ್ರಯೋಜನವಾಗಿದೆ. ಇದು ಪ್ರೀ ಸ್ಕೂಲ್ ಮಕ್ಕಳಿಗೆ ಎರಡೂ ಪದ್ಧತಿಯ ಶಿಕ್ಷಣದಲ್ಲಿ ಲಭ್ಯವಾಗಿರುವುದರಿಂದ ಒಂದು ಅನನ್ಯ ಸೌಲಭ್ಯವನ್ನು ಪರಿಣಮಿಸಿದೆ. ಅಂದರೆ ಬೋತ್ ಮಾಂಟೆಸರಿ ಆ್ಯಂಡ್ ನರ್ಸರಿ ಎಜುಕೇಷನ್ ಇನ್ಕ್ಲೂಡಿಂಗ್ ದ ಟ್ರೈನಿಂಗ್ ಸೆಂಟರ್. HJKP ಗ್ರಾಮೀಣ ಮಕ್ಕಳಿಗೂ ಸಹಕಾರಿಯಾಗಲಿದ್ದು 2018ರ ಜೂನ್ನಲ್ಲಿ ಮಾರ್ವೇನಹಳ್ಳಿ ಇಲ್ಲಿ ಈ ಶಾಲೆಯನ್ನು ಸ್ಥಾಪಿಸಿತು. ಪ್ರೀ ಸ್ಕೂಲ್ನಿಂದ 6ನೇ ತರಗತಿಯವರೆಗಿನ ಮಕ್ಕಳಿಗೆ ಪ್ರವೇಶಾವಕಾಶ ನೀಡಿತು. ಇದಲ್ಲದೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಿಂದ ಬರುವ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸಹಾಯ ಮಾಡಲು ಸಾಕಷ್ಟು ಸಾರಿಗೆ ಸೌಲಭ್ಯಗಳನ್ನು ಪೂರೈಸಲಾಗಿದೆ. ನಿಮ್ಮ ಬ್ಯಾಗ್ಗಳು, ವಸ್ತುಗಳೆಲ್ಲ ಇಟ್ಟಿದ್ದೇವೆ. ಈ ಶಾಲೆಯು 3.5 ಎಕರೆ ಪ್ರದೇಶದಲ್ಲಿ ಹರಡಿದೆ. ಇದು ಮಲ್ಲೇಶ್ವರಂ ಬೆಂಗಳೂರು ನಗರ ಶಾಲೆಗಿಂತ 4 ಪಟ್ಟು ದೊಡ್ಡದಾಗಿದೆ. HJKP ಈ ವರ್ಷಗಳಲ್ಲಿ ಆಯಾ ಸಿಬ್ಬಂದಿ, ಪ್ರಯೋಗಾಲಯಗಳು, ಕಂಪ್ಯೂಟರ್ ಸೌಲಭ್ಯಗಳು, ಗ್ರಂಥಾಲಯ ಮುಂತಾದ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದೆ. ಇಲ್ಲಿನ ಸಮರ್ಪಿತ ಸಿಬ್ಬಂದಿಯಿಂದ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಲಾಗುತ್ತಿದೆ. ನಗರ ಮತ್ತು ಗ್ರಾಮೀಣ ಮಕ್ಕಳ ನಡುವೆ ದೊಡ್ಡ ವ್ಯತ್ಯಾಸವಿದೆ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಅವಕಾಶ ಸಿಕ್ಕರೆ ಗ್ರಾಮೀಣ ಮಕ್ಕಳು ನಗರಕ್ಕೆ ಹೋಲಿಸಿದರೆ ಕಡಿಮೆ ಏನಲ್ಲ. ಈ ಮಕ್ಕಳು ಕೂಡ ಅವರಷ್ಟೇ ಬುದ್ಧಿವಂತರು,
ಕಡಿಮೆ ಎಂದು ಇಲ್ಲಿನ ಮಕ್ಕಳು ಸಾಬೀತುಪಡಿಸಿದ್ದಾರೆ ಮತ್ತು ಮುಂದಿನ ವರ್ಷಗಳಲ್ಲಿ ಈ ಮಕ್ಕಳು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ನಾನು ವೈಯಕ್ತಿಕವಾಗಿ ಭಾವಿಸುತ್ತೇನೆ. ಗ್ರಾಮೀಣ ಭಾಗದಲ್ಲೂ ಮಕ್ಕಳ ಕೊರತೆ ಮತ್ತು ಸ್ಥಿತಿಯಾಗಿದೆ. ನಗರ ಪ್ರದೇಶಗಳಲ್ಲಿ ಶಾಲೆಗಳ ಹೆಚ್ಚಳದಿಂದಾಗಿ ಸ್ಪರ್ಧೆಯಿಂದ ಬಳಲುತ್ತಿದೆ. ಹೆಚ್ಚಿನ ಶಾಲೆಗಳಲ್ಲಿ ಮಕ್ಕಳ ಕೊರತೆಯಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ನಮ್ಮ ವಿನಂತಿ ಏನೆಂದರೆ ಸರ್ಕಾರ ಮಟ್ಟದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರೀಸ್ಕೂಲ್ಗಳ ಉಳಿವಿಗಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಇಂದಿನ ನಮ್ಮ ಮುಖ್ಯ ಅತಿಥಿ ಗುಡಿಬಂಡೆ ತಾಲೂಕಿನ ತಹಸೀಲ್ದಾರರಾದ ಡಿ.ವಿ. ತುಳಸಿ ಅವರು ಇಲ್ಲಿ ಉಪಸ್ಥಿತರಿರುವುದು ನಮಗೆ ತುಂಬ ಸಂತೋಷವಾಗಿದೆ. ಅವರು ನನ್ನ ಸಂಕ್ಷಿಪ್ತ ಭಾಷಣದಲ್ಲಿ ಉಲ್ಲೇಖಿಸಲಾದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸಬಹುದು ಎಂದು ನಂಬುತ್ತೇನೆ. ನಮ್ಮ ಶಾಲೆಗಳನ್ನು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ನಿಮ್ಮೆಲ್ಲರ ಬೆಂಬಲಕ್ಕಾಗಿ ನಾವೆಲ್ಲರೂ ಎದುರು ನೋಡುತ್ತಿದ್ದೇವೆ. ಈ ವಾರ್ಷಿಕ ದಿನವನ್ನು ಸ್ಮರಣೀಯವಾಗಿಸಲು ಇಲ್ಲಿ ಹಾಜರಿರುವ ಎಲ್ಲ ಪೋಷಕರು, ಪೇರೆಂಟ್ಸ್, ಶಾಲೆಯ ಆಡಳಿತ ಮಂಡಳಿ, ನಮ್ಮ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಮತ್ತು ಸಿಬ್ಬಂದಿಗೆ ನಾನು ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂಸ್ಥೆಯು ಈ ಮಟ್ಟಕ್ಕೆ ಬರುವ ಆರಂಭಿಕ ಹಂತಗಳಲ್ಲಿ ಅಪಾರ ಆಸಕ್ತಿ ವಹಿಸಿದ ಶ್ರೀಮತಿ ಪದ್ಮಾಕ್ಷಿ ಮತ್ತು ಅವರ ತಂಡದವರಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಈ ಸಂದರ್ಭದಲ್ಲಿ ಆಲ್ಸೋ ನನ್ನ ಸಹೋದರರಾದ ವಿಜಯಕುಮಾರ್, ಡಿ.ವಿ.ಎನ್. ರಾವ್, ಶ್ರೀ ರಾಮಮೋಹನ್, ನನ್ನ ಬ್ರದರ್ನ ಕೆ.ಎಲ್. ತ್ಯಾಗರಾಜ್ ಅವರಿಗೆಲ್ಲ ಅಪಾರ ಆಗಿದೆ. ಅವರಿಂದಾಗಿ ಹೊಸ ಬಿಲ್ಡಿಂಗ್ಗಳೆಲ್ಲ ಕಟ್ಟೋದು, ಈ ಬಿಲ್ಡಿಂಗೆಲ್ಲ ಕಟ್ಟೋದು. ಅಂತಿಮವಾಗಿ ಇಲ್ಲಿನ ಗ್ರಾಮೀಣ ಜನರಿಗೆ ಪೇರೆಂಟ್ಸ್, ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ ಜನರಿಗೆ ಸಹಕಾರಿಯಾಗಲೆಂದು 300 ಎಕರೆ ಭೂಮಿಯಲ್ಲಿ ಶಂಕರ ಗ್ರಹವನ್ನು ಸ್ಥಾಪಿಸಿ ಅವರ ಯೋಜನೆಯಲ್ಲಿ ಇವರಿಗೆ ಅವರ ಯೋಜನೆಯಲ್ಲಿ ನಮ್ಮ ಶಾಲೆಯನ್ನು ಪ್ರಾರಂಭಿಸುವ ಉದ್ದೇಶಕ್ಕಾಗಿ ಇಷ್ಟೆಲ್ಲ ಜಾಗವನ್ನು ಒದಗಿಸಿ ನಮ್ಮ ವಿದ್ಯಾರ್ಥಿ ಬಿ.ಪಿ. ರಾವ್ ಇವತ್ತು ಅವರು ಬರೋಕ್ಕಾಗಲಿಲ್ಲ ಅಂತ ಕಾಣಿಸುತ್ತೆ. ಪಾಪ ಅವರು ಇಲ್ಲಿಂದ ಶುರು ಮಾಡಿದ್ರು. ಸ್ಕೂಲ್ ಬರ್ತಾನೆ ಇರಲಿಲ್ಲ. ಅವರ ಹತ್ರವೇ ನಾವು ಈ ಭೂಮಿಯನ್ನು ಕೊಂಡು ಈ ಸ್ಕೂಲನ್ನು ಎಷ್ಟು ಮಟ್ಟದ ತಂದಿದ್ದೀವಿ. ಅವರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಅವರು ಆಯ್ಮನ್ ಕೊಟ್ಟಲ್ಲ, ಕರೆಕ್ಟ್ ಕಾಸು ಅಂಜಿ ನಮ್ಗೆ ಕೊಟ್ಟಲ್ಲ. ಸರಿ ಬಿಡು. ಅಧ್ಯಕ್ಷಿ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಂಡ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಬಿ.ವಿ.ಎ. ರಾವ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಕ್ತ ಮನಸ್ಸುಗಳ ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆಯ ಮೇಲಿರುವ ಎಲ್ಲ present and not giving it. I deem it a great honor and privilege to be the one making the closing remarks and extending the vote of thanks on this memorable occasion. On behalf of my institution, I extend my heartfelt thanks to our today's chief guest, Srimati G.V. Tulasi Ma'am, Tahsildar Gudibande, who spared her time from her busy schedule to grace the occasion. And today we had an opportunity to hear your thoughts, and this will surely encourage us in all our future endeavors. I request Chitra Ram Ma'am to honor G.V. Tulasi Ma'am. ಮೇಡಮ್
ಮೇಡಮ್ ಇಲ್ಲಿ ನೋಡಿ. ಥ್ಯಾಂಕ್ ಯು. Thank you, ma'am. Your thoughts have enlightened our minds and have shown us will and commitment. Thank you, sir. ಸರ್ ಆ ಚೇರ್ ತೆಗಿಬಿಡಿ ಸರ್. I would like to extend my sincere thanks to Sri Ram Mohan Sir, Senior Manager at JKP, for his unhindered support, guidance. Thank you, sir. I extend my heartfelt thanks to all the working committee members of HJKP Marvainalli. Thank you all for your valuable presence, and we expect the same support and cooperation in future too. I would like to thank Sri B.T. Chandramouli Sir, Principal HJKP Bangalore, Srimati Rekha Naik Ma'am, Vice Principal HJKP Bangalore, and all the teaching and non-teaching staff from Bangalore. Thank you all for your support and cooperation. Start where you are, use what you have, do what you can. It's our advisor ma'am, Srimati Padmakshi ma'am, who always provides direction and motivation to us to learn and try out new ways to do things better. Thank you, ma'am. I extend my sincere thanks to Srimati T.A. Manjula ma'am, Principal HJKP. Thank you, ma'am, for your support and guidance. An event like this cannot happen overnight. The wheels started rolling weeks ago. It requires planning and a bird's eye for detail. We have been fortunate enough to be backed by a team of very proactive and dedicated staff of HJKP Marvainalli. I am short of words for their involvement towards the completion of tasks behind their comfort zones. I extend my heartfelt thanks to all my colleagues. Teamwork makes the dream work. Your cooperation and efforts have made this easy. Once again, I thank all the teaching and non-teaching staff of HJKP Marvainalli for your support and untiring efforts. Thank you, dear stars. Our sincere gratitude goes out to all parents and well-wishers for their rock-solid support system and encouragement. Finally, I would like to thank our budding rock stars that made this event joyful. As we conclude this stable program, thank you once again for being part of this wonderful event. I am gratified to all the audience for coming here and for their best wishes for this event. Thanks to all. Last but not least, a big thank to each one of you who made the celebration memorable. I request all the audience to stay back till the last program and encourage the children to the fullest extent. I kindly request the presence of our esteemed staff members of HJKP Marvainalli on stage for a group photograph with the dignitaries. Thank you all. सबसे प्यारा
Chalo chalo smile, anybody style, yakin ge aarte.